ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೈಕೋರ್ಟ್ನಿಂದ ಅತ್ಯಂತ ಮಹತ್ವದ ತೀರ್ಪಿನ ಬೆನ್ನಲ್ಲೇ ಸಿದ್ದರಾಮಯ್ಯನವರಿಗೆ ಮೂಡಾಘಾತದ ಬೆನ್ನಲ್ಲೇ ಈಗ ಕೈಪಾಳ್ಯದಲ್ಲಿ ಬಿಗ್ ಡೆವಲಪ್ಮೆಂಟ್. ಹಾಗಾದ್ರೆ ಡೆಲ್ಲಿಯಿಂದ ಬಂದ ಮೆಸೇಜ್ ಏನು? ತುರ್ತಾಗಿ 24 ಗಂಟೆಗಳ ಒಳಗಾಗಿ ಕ್ರಮಕ್ಕೆ ಮುಂದಾಗ್ತಿರೋದು ಯಾಕೆ ಹೈಕಮಾಂಡ್? ಹಾಗಾದ್ರೆ ಸಿದ್ದರಾಮಯ್ಯನವರು ಇದ್ದ ಕಾರ್ಯಕ್ರಮದಿಂದ ಬಹಳ ಟೆನ್ಷನ್ ಅಲ್ಲಿ ಬಂದಿದ್ದಾರೆ. ಈಗ ಮೀಟಿಂಗ್ ಮೇಲೆ ಮೀಟಿಂಗು, ಸಚಿವರ ದಂಡು ಸಿದ್ದರಾಮಯ್ಯ ನಿವಾಸಕ್ಕೆ ಧಾವಿಸಿರೋದು. ಇದರ ಮಧ್ಯೆಯೇ ಗಮನ ಸೆಳೆತಿರುವ ಕೈ ನಾಯಕರೊಬ್ಬರ ನಡೆ ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸಿದ್ದರಾಮಯ್ಯನವರು ಇದನ್ನ ಊಹಿಸಿದ್ರು ಏನೋ, ಯಾಕಂದ್ರೆ ವಾದ ಪ್ರತಿವಾದ ನಡೆಯುವ ಹೊತ್ತಲ್ಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ಬಹಳ ಸ್ಟ್ರಾಂಗ್ ಆಗಿರೋ ವಿಚಾರಗಳನ್ನ ಇಟ್ಟಿರಲಿಲ್ಲ ಅನ್ನೋ ಅಭಿಪ್ರಾಯ ಹೊರಗಡೆ ಎಲ್ಲ ಚರ್ಚೆ ಆಯ್ತು. ಸಂಪುಟದ ಅಭಿಪ್ರಾಯ ಕೇಳಬೇಕಿತ್ತು ರಾಜ್ಯಪಾಲರು. ಇದು ಬೇರೆ ಕೇಸು, ಸಿದ್ದರಾಮಯ್ಯ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧವೇ ಇರೋ ಕೇಸು. ಅಂಥದ್ರಲ್ಲಿ ಇದೇ ಪಾಯಿಂಟ್ ಅನ್ನು ಅವರು ಕೊನೆ ತನಕನೂ ಎಳೆದಾಡಿದ್ರು, ಇದನ್ನೇ ಹೇಳ್ಕೊಂಡು ಹೋದ್ರು. ಹಾಗೆ 17A ಅಡಿ ಖಾಸಗಿ ದೂರು ಕೊಡೋ ಹಾಗೆ ಇಲ್ಲ ಅಂತ ವಾದ ಮಾಡಿದ್ದು, ಅಲ್ಲೇ ಜಡ್ಜ್ ಆನ್ಸರ್ ಮಾಡಿದ್ದನ್ನು ನೋಡಿದ್ವಿ, ಕೊಡಬಹುದು ಅಂತ. ಅದಾದ ಮೇಲೂ ಕೊನೆಯ ದಿನದ ವಾದದಲ್ಲೂ ಅದನ್ನೇ ಮಂಡಿಸಿದ್ರು. ಸೊ ಎಕ್ಸ್ಪೆಕ್ಟೆಡ್ ಅಂತ ಅನಿಸುತ್ತೆ ಈ ಒಂದು ತೀರ್ಪು ಬರಬಹುದು ಅಂತ. ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಸರ್ವ ತಯಾರಿಗಳನ್ನು ಮಾಡ್ಕೊಂಡಿದ್ರು. ಈಗ ಸುಪ್ರೀಂ ಮೆಟ್ಟಿಲು ಏರ್ತಾರೆ, ಎಲ್ಲ ಸರಿ. ಆದ್ರೆ ಅದ್ರ ಒಳಗಾಗಿ ಒಂದಿಷ್ಟು ಪ್ರಕ್ರಿಯೆಗಳಾಗ್ಬಿಡಬಹುದು. ಕೆಳ ನ್ಯಾಯಾಲಯದಲ್ಲಿ ತೀರ್ಪಷ್ಟೇ ಬಾಕಿ ಇದೆ, ಅದು ನಾಳೆ ಅಷ್ಟೊತ್ತಿಗೆ ತೀರ್ಮಾನ ಆಗಬಹುದು. ಅಲ್ಲಿ ಹಾಕಿದ್ದ ತಡೆ ಕೂಡ ಈಗ ತೆರವಾಗಿರೋದ್ರಿಂದ ಕೆಳ ನ್ಯಾಯಾಲಯ CBIಗೆ ಇಲ್ಲ ಲೋಕಾಯುಕ್ತಕ್ಕೆ ತನಿಖೆಗೆ ಒಪ್ಪಿಸಿದ್ರೆ FIR ಆಗೋದಿಕ್ಕೆ ಯಾವುದೇ ಕ್ಷಣದಲ್ಲಿ ಅವಕಾಶ ಇದೆ. ಇಷ್ಟೆಲ್ಲ ಆಗ್ತಿರೋ ಹೊತ್ತಲ್ಲಿ ಕೈಪಾಳ್ಯದಲ್ಲಿ ಬಿಗ್ ಡೆವಲಪ್ಮೆಂಟ್. ಅದೇನಪ್ಪ ಅಂತ ಕೇಳಿದ್ರೆ 24 ಗಂಟೆಗಳ ಒಳಗಡೆ ಒಂದಿಷ್ಟು ಕೆಲಸಗಳಾಗಬೇಕು ಅನ್ನುವ ಇನ್ಸ್ಟ್ರಕ್ಷನ್ ಡೆಲ್ಲಿಯಿಂದ ಬರ್ತಿದೆ. ತೀರ್ಪು ಬರ್ತಾ ಇದ್ದಾಗೆ ಹೈಕಮಾಂಡಿಂದ ಕಾಲ್ ಬಂದಿದೆ. ಈ ಕೇಸ್ನ ಬೆಳವಣಿಗೆ ಬಗ್ಗೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿರೋದು ಸಿದ್ದರಾಮಯ್ಯನವರು. ಇನ್ಫಾರ್ಮೇಶನ್ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ. ಇವತ್ತು ರಾತ್ರಿಯೇ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಹೊರಡಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಆದೇಶ. ಸೊ ಹೊರಟು ಬರ್ತಿದ್ದಾರೆ. 24 ಗಂಟೆಗಳ ಒಳಗಾಗಿ ಶಾಸಕಾಂಗ ಸಭೆಯಾಗಬೇಕು ಅಂತ ರಾಹುಲ್ ಗಾಂಧಿ ಅವರ ಸೂಚನೆ ಬಂದಿದೆ. ಈಗ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೆಲವು ಮಹತ್ವದ ನಿರ್ಧಾರಗಳಾಗಬೇಕು ತುರ್ತಾಗಿ ಅಂತ ಬಯಸ್ತಾ ಇದ್ದಾರೆ. ಏನು ಮುಂದೆ ಕಾನೂನು ಹೋರಾಟದ ಬಗ್ಗೆ ಇರಬಹುದು. ಈಗ ಏನೋ ತೀರ್ಪು ಬಂದ ತಕ್ಷಣ ಸಿದ್ದರಾಮಯ್ಯನವರು ಏನು ರಾಜೀನಾಮೆ ಕೊಡಬೇಕಾಗಿಲ್ಲ, ಹಾಗಂತ ಅಂಥ ಟೈಮ್ ಬರಲ್ಲ ಅಂತ ಹೇಳೋದಿಕ್ಕೂ ಆಗಲ್ಲ. ಪಕ್ಷದ ಒಳಗಿನ ಒತ್ತಡ, ಹೊರಗಿನ ಒತ್ತಡ, ಕಾನೂನಾತ್ಮಕ ಅಡೆತಡೆಗಳು ಖಂಡಿತ ಅವ್ರಿಗೆ ಕುರ್ಚಿಗೆ ತೊಡಕಾಗುವ ಸಾಧ್ಯತೆಗಳಿವೆ. ಈ ಕ್ಷಣಕ್ಕೆ ಏನೋ ಮಾಡಿಬಿಡ್ತಾರೆ ಅಂತಲ್ಲ. ಈಗ ಸದ್ಯ ಶಾಸಕಾಂಗ ಸಭೆಗೆ, ತುರ್ತಾಗಿ ಶಾಸಕಾಂಗ ಸಭೆಗೆ ಆದೇಶ ಆಗಿದೆ. ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆಯನ್ನು ಕರೆದಿದ್ದಾರೆ, ನಾಳೆ ಬೆಳಗ್ಗೆ ನಡೆಯುತ್ತೆ. ಮತ್ತು ಸುರ್ಜೇವಾಲಾ ಅವರು ಅಭಿಪ್ರಾಯ ಸಂಗ್ರಹ ಮಾಡ್ತಾರಂತೆ ಶಾಸಕರಿಂದ. ಅಂದ್ರೆ ಮುಖ್ಯಮಂತ್ರಿಗಳು ಸಹಜವಾಗಿ ವಿಶ್ವಾಸಕ್ಕೆ ತಗೊಳ್ತಾರೆ. ಅದರ ಅಸಲಿಗೆ ಅನ್ಅಫಿಷಿಯಲ್ ಆಗಿ ಸುರ್ಜೇವಾಲಾ ಅವರು, ಕಾಂಗ್ರೆಸ್ ಹೈಕಮಾಂಡ್ ನಿಂದ ಬರ್ತಾ ಇರುವಂತಹ ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯವನ್ನ ಪಡೆಯಲಿದ್ದಾರೆ ಮುಂದೆ ಏನಾಗಬೇಕು ಅನ್ನೋದರ ಬಗ್ಗೆ. ಅಂದ್ರೆ ಕಾನೂನು ಹೋರಾಟ, ಇನ್ನಿತರ ರಾಜಕೀಯ ವಿಚಾರಗಳು ಕೂಡ ಅಲ್ಲಿ ಸೇರಿರಬಹುದು. ಸಿದ್ದರಾಮಯ್ಯನವರು ಕಾನೂನು ಹೋರಾಟದಲ್ಲೇ ಬ್ಯುಸಿ ಆಗಿಬಿಟ್ರೆ, ಕೋರ್ಟು ಕಚೇರಿ FIR ಮತ್ತೊಂದು ಅಂತ ಆಗಿಬಿಟ್ರೆ ಅರಾಜಕತೆ ಸೃಷ್ಟಿಯಾಗತ್ತೆ. ಮುಖ್ಯಮಂತ್ರಿಗಳು ಇದ್ರೂ ಕೂಡ ಸರ್ಕಾರದಲ್ಲಿಯೇ ಬೇರೆಯವರ ಹಿಡಿತ ಶುರುವಾಗತ್ತೆ ಮತ್ತು ಶಾಸಕರನ್ನ ಸೆಳೆಯುವ ಪ್ರಯತ್ನ ಪ್ರತಿಪಕ್ಷಗಳಿಂದ ಶುರುವಾಗಬಹುದು. ನೋಡಿ, ನಿಮ್ಮ ಸರ್ಕಾರ ಅಸ್ಥಿರ ಆಗತ್ತೆ ಅಂತಾನೋ, ಸಿದ್ದರಾಮಯ್ಯನವರು ಇಳಿದ್ರೆ ಒಂದು ಬಣ ಸಿಡಿದು ಹೇಳುತ್ತೆ, ಆಗೇನು ಬೇಕಾದರೂ ಆಗಬಹುದು, ನೀವು ಈಗಲೇ ಬಂದು ಬಿಡಿ ಅಂತಾನೋ, ಇಂಥದ್ದೆಲ್ಲ ಪ್ರಯತ್ನ ಯಾವ ಕ್ಷಣದಲ್ಲಾದ್ರೂ ಸರ್ಕಾರನೇ ಉರುಳಿಸೋ ಪ್ರಯತ್ನಗಳಾಗಬಹುದು ಅನ್ನೋ ಟೆನ್ಷನ್ ಇರುತ್ತೆ. ಸಿದ್ದರಾಮಯ್ಯನವರು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಶಕ್ತಿ. ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರೋದಕ್ಕೆ ಕಾರಣ ಅವರು ಅನ್ನೋದು ಹೈಕಮಾಂಡ್ಗೆ ಸಹಜವಾಗಿ ಗೊತ್ತಿರುತ್ತೆ. ಈಗ ಅವ್ರಿಗೆ ಪೆಟ್ಟು ಬಿದ್ದಿರೋದು, ಹಾಗಾಗಿ ಸರ್ಕಾರಕ್ಕೆ ಏನು ಬೇಕಾದರೂ ಆಗಬಹುದು ಅನ್ನೋ ಆತಂಕ ಇರೋದ್ರಿಂದ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನದ ಭಾಗವಾಗಿರುತ್ತೆ ಇದು. ವಿವಿಧ ಆಯಾಮಗಳಲ್ಲಿ ಈ ಕ್ಷಣಕ್ಕೆ ಯೋಚಿಸೋಕ್ಕಾಗಲ್ಲ. ರಾಜಕಾರಣದಲ್ಲಿ ನಾಳೆ ಏನಾಗ್ಬಿಡುತ್ತೆ ಅಂತ ಯೋಚಿಸೋದಿಕ್ಕೂ ಆಗಲ್ಲ. ಹಾಗಾಗಿ ಆ ಎಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು 24 ಗಂಟೆಗಳ ಒಳಗಡೆ ಎಲ್ಲ ಶಾಸಕರು ಎಲ್ಲಿದ್ರು ಬೆಂಗಳೂರಿಗೆ ಓಡೋಡು ಬರಬೇಕೀಗ. ಮೀಟಿಂಗ್ ಆಗುತ್ತೆ, ತುರ್ತಾಗಿ ಮಾಹಿತಿ ಸಂಗ್ರಹ ಮಾಡ್ತಾರೆ. ಸಿದ್ದರಾಮಯ್ಯನವರನ್ನ ಬದಲಾಯಿಸಬೇಕು ಅನ್ನೋ ಒತ್ತಡವೂ ಕೂಡ ಶುರುವಾಗಬಹುದು ದೊಡ್ಡ ದೊಡ್ಡ ನಾಯಕರಿಂದ. ನೋಡಿ, ಇವತ್ತು ಅಚ್ಚರಿ ಬೆಳವಣಿಗೆ. ತೀರ್ಪು ಬರ್ತಾ ಇದ್ದ ಹಾಗೆ ಪರಮೇಶ್ವರ್ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರಂತೆ. DK ಶಿವಕುಮಾರ್ ಅವರು ಬಂದಿದ್ದಾರೆ, ಮಾತಾಡಿದ್ದಾರೆ, ಹೋರಾಟ ಮಾಡ್ತೀವಿ ಅಂತ ಬೆನ್ನಿಗೆ ನಿಂತಿದ್ದಾರೆ. ಎಲ್ಲರೂ CM ಕುರ್ಚಿಗೆ ಫೈಟ್ ಮಾಡ್ತಿದ್ರೆ ಅಸಲಿಗೆ CM ಕುರ್ಚಿಗೆ ಕಣ್ಣಿಟ್ಟಿರೋ DK ಶಿವಕುಮಾರ್ ಮೂಡಾ ಕೇಸ್ ಸ್ಟಾರ್ಟ್ ಆದ್ಮೇಲೆ ಆ ಸುದ್ದಿಯನ್ನು ಎತ್ತಿಲ್ಲ. ಅದು ಅವರದ್ದೇ ಆದಂತಹ ಸ್ಟ್ರಾಟಜಿ, ನಮಗೆ ಗೊತ್ತು.
ಎಲ್ರಿಗೂ ರಾಜಕಾರಣದಲ್ಲಿ ಏನಾಗ್ತಿದೆ ಕೈಪಾಳ್ಯದಲ್ಲಿ ಅನ್ನೋದು. ಪರಮೇಶ್ವರ್ ಅವರು ಅವರದ್ದೇ ಆದ ಪ್ರಯತ್ನ ಶುರು ಮಾಡೇ ಬಿಟ್ರಾ ಅನ್ನೋ ಥರ ಒಂದು ಚರ್ಚೆನೂ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಅವರು ಕಾನೂನು ಹೋರಾಟದ ಬಗ್ಗೆ ಸಂಪರ್ಕದಲ್ಲಿ ಇದ್ರೂ ಇರಬಹುದು ಫೋನ್ ಮೂಲಕ. ಆದರೆ CM ನಿವಾಸಕ್ಕೆ ಎಲ್ಲ ಮಿನಿಸ್ಟರ್ಗಳು ಓಡೋಡಿ ಬಂದಾಗ ಪರಮೇಶ್ವರ್ ಅವರು ಬಂದಿಲ್ಲ, ಅಜ್ಞಾತ ಸ್ಥಳದಲ್ಲಿ ಇದ್ದಾರಂತೆ, ಮೀಟಿಂಗ್ ಮಾಡ್ತಿದ್ದಾರಂತೆ, ಇಂಥದ್ದೆಲ್ಲ ಸುದ್ದಿಗಳು ಕೇಳಿ ಬರ್ತಿದ್ದಾವೆ. ನೋಡ್ಬೇಕು, ಅವ್ರು ಬರಬಹುದು, ಸ್ವಲ್ಪ ಟೈಮ್ ಆಗಬಹುದು ಯಾವುದೋ ಕೆಲಸದ ಮೇಲೆ ಇದ್ದಿದ್ರೆ. ಒಟ್ಟಿನಲ್ಲಿ ಕೈಪಾಳ್ಯದಲ್ಲಿ ದಿಢೀರ್ ಬೆಳವಣಿಗೆಗಳು ಡೆಲ್ಲಿ ಮಟ್ಟದಿಂದ ಇಲ್ಲಿ ತನಕ ಆಗ್ತಾ ಇರೋದು. ಇದು ಒಂದು ಕೇಸು ಶುರುವಾತದು ಅಂತ BJP ಈಗ ಹೇಳ್ತಿರೋದು, ಮುಗಿ ಬೀಳ್ತಿರೋದು. ವಾಲ್ಮೀಕಿ ಕೇಸ್ ಇನ್ನೂ ಸೀರಿಯಸ್ ಆಗುತ್ತೆ ಅಂತ. ಯಾಕಂದ್ರೆ ಈಗಾಗಲೇ ಇಡಿ ಚಾರ್ಜ್ ಶೀಟ್ ಆಗಿಬಿಟ್ಟಿದೆ. ಈ ಕೇಸಲ್ಲಿ ಇಡಿ ಚಾರ್ಜ್ ಶೀಟ್ ಆಗಿದ್ದು ರಾಜ್ಯಪಾಲರಿಗೆ ಆ ದೂರು ಬರಬಹುದು ಮತ್ತು ಬೇರೆ 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 ದೂರುಗಳು ಈಗ CM ವಿರುದ್ಧ ರಾಜಭವನಕ್ಕೆ ಬಂದುಬಿಟ್ಟಿದೆ. ಮೂಡಾ ಹಣವನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ದೂರು ಬಂದಿದೆ. ಬೇರೆ ಸೈಟ್ ಅಲ್ಲ, ಇನ್ನೊಂದು ಕೇಸ್ ಬಂದಿದೆ ಮಿನಿಸ್ಟರ್ಗಳ ವಿರುದ್ಧ, 3 ಜನರ ವಿರುದ್ಧ. ಸದ್ಯಕ್ಕೆ ಇಬ್ಬರು, ಇನ್ನೂ ಒಬ್ಬರದ್ದು ಕೇಸು ಇನ್ನೇನು ದೂರು ಕೊಡ್ತೀವಿ ಅಂತಿದ್ದಾರೆ. ಇನ್ನು ಇಬ್ಬರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ರಾಜ್ಯಪಾಲರು ತಯಾರಿ ಮಾಡ್ಕೊಳ್ತಿದ್ದಾರೆ. ಸೊ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕಂಡು ಕೇಳರಿಯದ ಬೆಳವಣಿಗೆಗಳು ಕೆಲವು ದಿನಗಳಲ್ಲಾದರೂ ಅಚ್ಚರಿ ಇಲ್ಲ. ಈ ಹೊತ್ತಲ್ಲಿ ಈಗ ಮುಖ್ಯಮಂತ್ರಿಗಳಿಗೆ ಹೈಕೋರ್ಟ್ನ ತೀರ್ಪು ಕೂಡ ಆಘಾತ ಕೊಡ್ತಾ ಇದೆ. ಸೊ ನಾಳೆಯೇ ಕೇರಳಕ್ಕೆ ಹಾರಲಿದ್ದಾರೆ ಸಿದ್ದರಾಮಯ್ಯನವರು. ಮೀಟಿಂಗ್ನ ಬಳಿಕ, ಶಾಸಕಾಂಗ ಸಭೆಯ ಬಳಿಕ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತಾರಂತೆ. ಅಲ್ಲೊಂದು ಕಾರ್ಯಕ್ರಮ ನಿಮಿತ್ತ ಹೋಗ್ತಿದ್ದಾರೆ, ಬಟ್ ಅಲ್ಲಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಲಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಈಗ ಮುಂದೇನು ಕಾನೂನು ಮಾರ್ಗದಲ್ಲಿ ನೋಡೋದಕ್ಕೆ ಹೋದ್ರೆ ಸ್ನೇಹಮಯಿ ಕೃಷ್ಣ, TJ ಅಬ್ರಹಾಂ, ಪ್ರದೀಪ್ ಇವರೆಲ್ಲ ಹೇಳ್ತಾ ಇರೋದು, ನಾವು ಇನ್ನೊಂದು ಪ್ರತ್ಯೇಕ ಅರ್ಜಿ ಹಾಕ್ತೀವಿ, ಇದು CBIಗೆ ಹೋಗಬೇಕು ಅಂತ ಕೋರ್ಟ್ ಗಮನಕ್ಕೆ ತರ್ತಾರೆ. ಮತ್ತೊಂದು ಕಡೆ ಆಲ್ರೆಡಿ ವಿಶೇಷ ನ್ಯಾಯಾಲಯದಲ್ಲಿ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗಾಗಲೇ ತೀರ್ಪಷ್ಟೇ ಬಾಕಿ ಇರೋದು, ವಾದ ಮುಗಿದು ತೀರ್ಪಷ್ಟೇ ಬಾಕಿ ಇದೆ, CBIಗೆ ಹೋಗ್ಬೇಕು ಈ ಕೇಸು ಅಂತ. ಸೊ ಯಾವುದೇ ಕ್ಷಣದಲ್ಲಿ ಅಲ್ಲಿಂದ ತೀರ್ಪು ಬಂದು ಒಂದು ಸ್ವತಂತ್ರ ತನಿಖಾ ಸಂಸ್ಥೆಗೆ ವರ್ಗಾಯಿಸಲ್ಪಡಬಹುದು, FIR ಆಗಬಹುದು. ಇಂಥದ್ದೆಲ್ಲ ಪ್ರಾಸೆಸ್ ಮುಗಿಯೋ ಅಷ್ಟೊತ್ತಿಗೆ ಮತ್ತು ಸಂಕಷ್ಟ ಬಂದುಬಿಡುತ್ತಲ್ಲ ಅಂತ ಆದಷ್ಟು ಬೇಗ ಸುಪ್ರೀಂಗೆ ಮೂವ್ ಆಗ್ತಾರೆ ಸಿದ್ದರಾಮಯ್ಯನವರು. ಸುಪ್ರೀಂ ಕೋರ್ಟ್ ಒಂದು ತಡೆ ಕೊಡಬೇಕು ಈ ಪ್ರಾಸೆಸ್ಗೆಲ್ಲ. ಕೆಳ ನ್ಯಾಯಾಲಯಗಳು ಇಂತಹ ತೀರ್ಮಾನಗಳನ್ನು ಪ್ರಕಟಿಸದಂತೆ ಇಲ್ಲಿ ತೀರ್ಪು ಬರೋ ತನಕ, ಸುಪ್ರೀಂ ಕೋರ್ಟಲ್ಲಿ ವಾದ ಪ್ರತಿವಾದ ಆಗಿ ತೀರ್ಪು ಬರೋ ತನಕ ಅದಕ್ಕೆಲ್ಲ ತಡೆ ಹಾಕಿ ಅಂತ ಕೇಳ್ಕೊಳ್ತಾರೆ. ಹೈಕೋರ್ಟ್ ತೀರ್ಪು ಬಂದ ತಕ್ಷಣ ಅಭಿಷೇಕ್ ಮನು ಸಿಂಘ್ವಿ ಅವರು 2 ವಾರಗಳ ಕಾಲ ತಡೆ ಕೊಡಬೇಕು ಅಂತ ಕೇಳ್ಕೊಂಡ್ರು. ನನ್ನ ತೀರ್ಪಿಗೆ ನಾನೇ ತಡೆ ಕೊಡೋಕೆ ಸಾಧ್ಯವೇ ಇಲ್ಲ ಅಂತ ತಳ್ಳಿ ಹಾಕಿದ್ರು. ಈಗ ಸುಪ್ರೀಂನಲ್ಲೂ ಟೈಮ್ ತಗೊಳ್ತಾರೆ. ಇಲ್ಲಿ ನಾವು ಬಂದಿದ್ದೀವಿ, ನಿಮ್ಮ ಮೊರೆ ಬಂದಿದ್ದೀವಿ ಈಗ, ಹಾಗಾಗಿ ಅಲ್ಲೆಲ್ಲ ತಡೆ ಕೊಡಿ ಅಂತ, ಸೊ ದ್ಯಾಟ್ ಒಂದಿಷ್ಟು ದಿನಗಳ ಕಾಲ ಸೇಫ್ ಆಗ್ಬೋದು ಸಿದ್ದರಾಮಯ್ಯನವರು ಅಂತ. ಸೊ ಕಾನೂನು ಪ್ರಕ್ರಿಯೆಗಳು ಏನೇನಾಗತ್ತೆ ಕಾದು ನೋಡ್ಬೇಕೀಗ. ಒಟ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಕೈ ಸರ್ಕಾರಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ BJP ಈಗ ರಾಜಕೀಯ ಅಸ್ತ್ರವನ್ನು ಪ್ರಯೋಗಿಸ್ತಿದೆ. ರಾಜ್ಯವ್ಯಾಪಿ ಸಿದ್ದರಾಮಯ್ಯ ರಾಜೀನಾಮೆ ಆಗ್ರಹಿಸಿ ದೊಡ್ಡ ಮಟ್ಟದ ಹೋರಾಟ, ಜಿಲ್ಲಾವಾರು ಹೋರಾಟ, ಹಳ್ಳಿಯಲ್ಲೂ ಹೋರಾಟ ಮಾಡೋದಕ್ಕೆ ಕರೆ ಕೊಟ್ಟಿರೋದು. ತೀರ್ಪು ಬರಲಿ ಅಂತ ಕಾಯ್ತಾ ಇದ್ರು. ಡೆಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಖರ್ಗೆ ಅವರ ವಿರುದ್ಧನೂ ಒಂದು ದೂರಿದೆಯಲ್ಲ, ಭೂಮಿ ತಗೊಂಡಿದ್ದಾರೆ ಅನ್ನೋದು, KIADB ಭೂಮಿ, ಅದು ಈ ಮೂಡಾ ಕೇಸು, ವಿವಿಧ ವಿಚಾರಗಳನ್ನು ಸೇರಿಸ್ಕೊಂಡು ದೊಡ್ಡ ಪ್ರೊಟೆಸ್ಟ್ಗೆಲ್ಲ ರೆಡಿ ಆಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಡೆಲ್ಲಿಯಲ್ಲೇ ಪ್ರತಿಧ್ವನಿಸುವಂತೆ ಹೋರಾಟ ಮಾಡುವ ಪ್ಲಾನೂ ಕೂಡ ಈಗ ಆಗ್ತಾ ಇದೆ. ಸೊ ದ್ಯಾಟ್ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲೇ ಟೆನ್ಷನ್ ಶುರುವಾಗಬೇಕು. ಪ್ರತಿಪಕ್ಷವಾಗಿ ಕಾಂಗ್ರೆಸ್ಗೆ ಮುಜುಗರವಾಗಿ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಬೇಕು ಅನ್ನೋ ಮಟ್ಟಿಗೆ ಒತ್ತಡ ಸೃಷ್ಟಿಸುವ ರಣತಂತ್ರವು ರೆಡಿಯಾಗಿ ಬಿಟ್ಟಿದೆ. ಕಾದ್ ನೋಡೋಣ ಇದೆಲ್ಲವನ್ನ ಸಿದ್ದರಾಮಯ್ಯನವರು ಹೇಗೆ ಎದುರಿಸಲಿದ್ದಾರೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.